ನಾವು ಮತ್ತು ನಮ್ಮ ಕಾರ್ಯಕರ್ತರು ದೇಶದ ಪ್ರತಿ ಮತದಾರರನ್ನು, ಪ್ರತಿಯೊಬ್ಬ ಫಲಾನುಭವಿಯನ್ನು, ಪ್ರತಿ ಸಮುದಾಯವನ್ನು ತಲುಪಬೇಕು. ಎಲ್ಲರ ವಿಶ್ವಾಸವನ್ನ ಗೆಲ್ಲಬೇಕು. ಹಾಗಿದ್ದಾಗ ಮಾತ್ರ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 370 ಹಾಗೂ ಎನ್ಡಿಎ 400ಕ್ಕೂ ಅಧಿಕ ಸ್ಥಾನಗಳನ್ನ ಗೆಲ್ಲಲು ಸಾಧ್ಯ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಭಾರತ ಮಂಟಪದಲ್ಲಿ ನಡೆದ ಬಿಜೆಪಿ ಮಹಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಕಳೆದ 2 ದಿನದಲ್ಲಿ ನಡೆದ ಚರ್ಚೆ ದೇಶದ ಭವಿಷ್ಯವನ್ನ ಉಜ್ವಲಗೊಳಿಸಲಿದೆ. ಭಾರತವನ್ನು ವಿಕಾಸ ಮಾಡುವುದು ನಮ್ಮ ಸಂಕಲ್ಪ. ಮುಂದಿನ 5 ವರ್ಷದಲ್ಲಿ ಭಾರತ ಮೊದಲಿಗಿಂತ ಹೆಚ್ಚು ಕೆಲಸವನ್ನ ಮಾಡಬೇಕು. ಭಾರತ ಅಭಿವೃದ್ಧಿಯಾಗಲು ಬಿಜೆಪಿ ಅದ್ಭುತ ಜಯದೊಂದಿಗೆ ಮರಳಬೇಕಿದೆ ಅಂತ ಹೇಳಿದ್ರು. ಅಂದಹಾಗೆ ನಮ್ಮ 3ನೇ ಅವಧಿಯಲ್ಲಿ 2029ರಲ್ಲಿ ಯೂತ್ ಒಲಿಂಪಿಕ್ಸ್ಗಾಗಿ ತಯಾರಿಯನ್ನ ಮಾಡ್ತಾ ಇದ್ದೇವೆ. 2036ರಲ್ಲಿ ಭಾರತ ಒಲಿಂಪಿಕ್ಸ್ ನೇತೃತ್ವವನ್ನು ವಹಿಸಲಿದೆ. 2030ರ ವೇಳೆಗೆ ರೈಲ್ವೆಯನ್ನು ಕಾರ್ಬನ್ ಮುಕ್ತಗೊಳಿಸಲಿದ್ದೇವೆ. ಪೆಟ್ರೋಲಿಯಂ ಬಳಕೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡಲಿದ್ದೇವೆ. ಹಸಿರು ಶಕ್ತಿಗೆ ದೊಡ್ಡ ಶಕ್ತಿಯನ್ನ ಕೂಡ ತುಂಬಲಿದ್ದೇವೆ. ಬೇರೆ ದೇಶದ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದ್ದು, ಭವಿಷ್ಯದಲ್ಲಿ ಕೋಟ್ಯಾಂತರ ಮೌಲ್ಯದ ಪೆಟ್ರೋಲಿಯಂ ಖರೀದಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇನ್ನು ಈ ಬಾರಿ ಗೆದ್ದೇ ಗೆಲ್ಲುವ ಉತ್ಸಾಹವನ್ನ ಬಿಜೆಪಿ ಹೊಂದಿದ್ದು, ದೇಶದೆಲ್ಲೆಡೆ ಕಾರ್ಯಕರ್ತರನ್ನ ಕ್ರೋಢೀಕರಿಸ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.